ನಮಸ್ಕಾರ, ಮಂಜೂಸ್ ಕೈ ರುಚಿ ರೆಸಿಪೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ಮುಂಬೈ ಸ್ಟೈಲ್ ವಡಾಪಾವ್ ಹೆಂಗೆ ಮಾಡೋದಂತ ಹೇಳ್ತೀನಿ. ಈಗ ಒಂದು ಮಿಕ್ಸಿ ಜಾರ್ ಒಳಗೆ 10 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಲಿಕ್ಕತ್ತೀನಿ. ನೀವು ಖಾರಕ್ಕೆ ನೋಡಿ ಹಾಕ್ಕೋಬೋದು. 4 ಬೆಳ್ಳುಳ್ಳಿ ಹೆಸರು ಹಾಕ್ಕೊಳ್ಲಿಕ್ಕತ್ತೀನಿ. ಸ್ವಲ್ಪ ಶುಂಠಿ ಹಾಕ್ಕೊಳ್ಳೋಣ್ರಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇದನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ್ರಿ. ಈಗ ಒಂದು ಕಡೆ ಬಿಸಿ ಮಾಡ್ಕೊಳ್ಲಿಕ್ಕತ್ತೀನಿ. ಅದರೊಳಗೆ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ರೀ. ಈಗ ಎಣ್ಣೆ ಬಿಸಿಯಾಗ್ಯದ, ಸಾಸಿವೆ ಹಾಕ್ಕೊಳ್ಲಿಕ್ಕತ್ತೀನಿ ರೀ. ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ್ರಿ. ಆಗಲೇ ಮಾಡಿದಂಥ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಳ್ಳೋಣ್ರಿ. ಹಾಕಿ ಚೆಂದಂಗೆ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ಇದು ಫ್ರೈ ಆಗ್ಯದ. ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ್ರಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಬಂದ್ ಮಾಡಿಬಿಡೋಣ್ರಿ. ನಾ ಇಲ್ಲಿ ಒಂದು 8 ಕುದಿಸಿದ ಆಲೂಗಡ್ಡೆ ತೊಗೊಂಡೇನಿ ರೀ. ಇದನ್ನು ತುರ್ಕೋತೀನಿ ರೀ. ಈಗ ಆಲೂಗಡ್ಡೆ ತುರ್ಕೊಂಡೇನಿ ರೀ. ಈಗ ಇದಕ್ಕೆ ಆಗಲೇ ಹಸಿಮೆಣಸಿನ್ಕಾಯಿ ಪೇಸ್ಟ್ ಬೇಯಿಸ್ಕೊಂಡಿದ್ವಲ್ಲ, ಫ್ರೈ ಮಾಡ್ಕೊಂಡಿದ್ವಿ, ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚಲೋ ತಂಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣ್ರಿ. ಹಾಕ್ಕೊಂಡು ಚಲೋ ತಂಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಉಪ್ಪು ಖಾರ ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ಟೇಸ್ಟ್ ಮಾಡ್ಕೊಂಡು ನೋಡ್ಕೊಳ್ರಿ. ನನಗೆ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು, ನಾನು ಮತ್ತೆ ಹಾಕ್ಕೊಳ್ಲಿಕ್ಕತ್ತೀನಿ. ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ಇದನ್ನು ಸೈಡ್ ಇಡೋಣ. ಈಗ ಕಡ್ಲೆ ಹಿಟ್ಟು ಕಲಿಸ್ಕೊಳ್ಳೋಣ್ರಿ. ನಾ ಇಲ್ಲಿ ಒಂದು ಬಟ್ಲ ಕಡ್ಲೆ ಹಿಟ್ಟು ತೊಗೊಂಡೇನ್ರಿ. ಇದನ್ನು ಚಾನಸ್ಕೊಳ್ಲಿಕ್ಕತ್ತೀನಿ. ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಳೋಣ್ರಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಸ್ವಲ್ಪ ಅಂದರೆ 1 ಸ್ಪೂನ್ ಅಜ್ವಾಯಿನ್ ಕೈಯಿಂದ ತಿಕ್ಕಿ ಹಾಕ್ಕೊಳ್ಳೋಣ. ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈ ಹಿಟ್ಟನ್ನು ಒಂದು ದೊಡ್ಡ ಬುಟ್ಟಿ ಒಳಗೆ ಹಾಕ್ಕೋತೀನಿ ರೀ. ಅಂದ್ರೆ ಕಲಿಸ್ಲಿಕ್ಕೆ ಚಲೋ ಆಗ್ತದೆ. ಈಗ ಇದಕ್ಕೆ ನೀರು ಹಾಕ್ಕೊಂಡು ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ್ರಿ. ಈಗ ಇದಕ್ಕೆ 2 ಚಮಚೆ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಬಜ್ಜಿ ಹಿಟ್ಟಿನಕಿಂತ ಸ್ವಲ್ಪ ತಿಳು ಇರಲಿ ರೀ ಇದು ಹಿಟ್ಟು. ಈಗ ಇದಕ್ಕೆ 1/4 ಟೀ ಸ್ಪೂನು ಬೇಕಿಂಗ್ ಸೋಡಾ ಹಾಕ್ಕೊಂಡು ಸ್ವಲ್ಪ ಅದ್ರ ಮೇಲೆ 1 ಚಮಚೆ ನೀರು ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ಕಲಿಸ್ಕೊಂಡಿದ್ದ ಹಿಟ್ಟನ್ನು ಸೈಡ್ ಇಡೋಣ್ರಿ. ಈಗ ಒಂದು ಕಡಾಯಿ ಒಳಗೆ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡೇನ್ರಿ. ಈಗ ಆಗಲೇ ಕಲಸಿದಂಥ ಕಡ್ಲೆ ಹಿಟ್ಟೊಳಗೆ ಕೈ ಎತ್ತಿ ಹಿಂಗೆ ಮ್ಯಾಲಿಂದ ಸ್ವಲ್ಪ ಹಿಟ್ಟು ಬಿಟ್ಕೊಂತ ಬರಬೇಕು. ಅಂದ್ರೆ ಅವು ಬುಂದಿ ಕಾಳಗತ್ತೆ ಆಗ್ತವೆ. ಇವನ್ನ ಖಡಕ್ಕಾಗಿ
ಕರ್ಕೊಂಡು ತಕ್ಕೋಬೇಕು. ಚಟ್ನಿ ಮಾಡ್ಲಿಕ್ಕೆ ಬೇಕಾಗ್ತದೆ ರೀ ಇದು. ಈಗ ಇವು ಕೆಂಪಗೆ ಬೇದಾವ್ರಿ, ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ. ಮತ್ತೊಂದು ಬ್ಯಾಚ್ ಮಾಡಿ ತಕ್ಕೊಳ್ಳೋಣ ರೀ. ಈಗ ಇದ ಎಣ್ಣೆ ಒಳಗೆ ಒಂದು ದೊಡ್ಡ ಗಡ್ಡಿ ಬೆಳ್ಳುಳ್ಳಿ ಎಸಳ ಕರದ್ ತಕ್ಕೊಳ್ಳೋಣ್ರಿ. ಇವನೊಂದು ಪ್ಲೇಟ್ ಒಳಗೆ ತಕ್ಕೊಳ್ಳೋಣ್ರಿ. ಇದ ಎಣ್ಣೆ ಒಳಗೆ ಹಸಿಮೆಣಸಿನ್ಕಾಯಿ ಕರ್ಕೊಳ್ಳೋಣ. ಇವನು ಸೈಡ್ ಇಟ್ಕೊಳ್ಳೋಣ್ರಿ ಮೆಣಸಿನ್ಕಾಯಿ. ಈಗ ಒಂದು ಮಿಕ್ಸಿ ಜಾರ್ ಒಳಗೆ ಆಗಲೇ ಕರ್ಕೊಂಡಿದ್ದಂಥ ಬುಂದೆ ಕಾಳುಗಳು ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ರೀ ಇದನ್ನು. ಈಗ ಇನ್ನೊಂದು ಜಾರ್ ಒಳಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. 1-2 ಹಸಿಮೆಣಸಿನ್ಕಾಯಿ, 2 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಲಿಂಬೆ ರಸ ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ರೀ. ಒಂದು ಐಸ್ ಕ್ಯೂಬು ಹಾಕ್ಕೊಳ್ಳೋಣ ಅದ್ರ ಜೊತೆಗೆ. ಈ ಆಲೂಗಡ್ಡೆ ಮಿಕ್ಸಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಿಂದ ಸಣ್ಣ ಸಣ್ಣ ಉಂಡೆಗಳು ಕಟ್ಕೊಳ್ಳೋಣ ರೀ. ಅಥವಾ ಚಪ್ಟಾನೂ ಮಾಡ್ಕೋಬೋದು, ವಡೆ ಥರನೂ ಮಾಡ್ಕೋಬೋದು, ಉಂಡೆಗಳನ್ನು ಕಟ್ಕೋಬೋದು. ನಿಮ್ಗೆ ಯಾವ್ದು ಬೇಕೋ ಅದನ್ನು ಮಾಡ್ಕೋಬೋದು. ಈ ಆಲೂಗಡ್ಡೆ ಉಂಡೆಗಳನ್ನು ಕಡಲೆ ಹಿಟ್ಟೊಳಗೆ ಎದ್ದಿ ಕಾದ ಎಣ್ಣೆಯೊಳಗೆ ಹಾಕಿ ಕರ್ಕೊಳ್ಳೋಣ ರೀ. ಈಗ ಆಲೂಗಡ್ಡೆ ವಡೆ ರೆಡಿ ಆಗ್ಯಾವ ನೋಡ್ರಿ. ಮತ್ತು ಕರ್ದಂಥ ಮೆಣಸಿನ್ಕಾಯಿಗೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಈಗ ಪಾವು ತೊಗೊಳ್ಳೋಣ ರೀ, ನಡಬರ್ ಕಟ್ ಮಾಡೋಣ. ಅದಕ್ಕೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಚ್ಚೋಣ. ಅದ್ರ ಮೇಲೆ ಕೆಂಪು ಚಟ್ನಿ ಹಾಕ್ಕೊಳ್ಳೋಣ. ಅದ್ರ ಮೇಲೆ ವಡೆ ಇಟ್ಕೊಂಡು ಮೇಲೆ ಕೆಂಪು ಚಟ್ನಿ ಹಾಕ್ಕೊಳ್ಳೋಣ. ಮುಂಬೈ ಸ್ಟೈಲ್ ವಡಾ ಪಾವ್ ರೆಡಿ ಆಗೈತೆ ನೋಡ್ರಿ.